ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮತ್ತು ಅಖಿಲ ಭಾರತ ವಕೀಲರ ಒಕ್ಕೂಟ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಜಂಟಿಯಾಗಿ ಕರೆದ ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಹಮ್ಮಿಕೊಳ್ಳಲಾಗಿದೆ, ಆ ಸಮ್ಮೇಳನಾಧ್ಯಕ್ಷರ ಹೆಸರು ಇನ್ನು ಕೈರಾಗಿಲ್ಲ. ಆ ಸ್ಥಾನಕ್ಕೆ ಯೋಗ್ಯರು ಅಂತ ನಾವು ಜಂಟಿಯಾಗಿ ನಾವು ಭಾವಿಸಿ ಸರ್ಕಾರದ ಮುಂದೆ ಇವತ್ತು ಇಡೋ ಒತ್ತಾಯ ಏನಪ್ಪಾ ಅಂತಂದ್ರೆ, ಸಾಹಿತಿ, ವಿಚಾರವಾದಿ ಮತ್ತು ವರ್ತಮಾನದ ವೈಚಾರಿಕ ಭೀಷ್ಮ ಅಂತ ಏನು ಬಿರುದು ತೆಗೆದುಕೊಂಡಿದ್ದಾರೆ ಪ್ರೊಫೆಸರ್ KS ಭಗವಾನ್ ಅವರು ಈ ಬಾರಿಯ ಸಮ್ಮೇಳನದ ಅಧ್ಯಕ್ಷರಾಗಬೇಕು. ಅವರನ್ನ ಸಮ್ಮೇಳನದ ಅಧ್ಯಕ್ಷತೆಗೆ ಆಹ್ವಾನಿಸಬೇಕು ಸರ್ಕಾರ ಅನ್ನೋದು ನಮ್ಮೆಲ್ಲರ ಒಕ್ಕೊರಲ ಒತ್ತಾಯ. ಎರಡನೇದಾಗಿ, ಸರ್ಕಾರದ ವತಿಯಿಂದಲೇ ಕಾವೇರಿ ಆರತಿ ಕಾರ್ಯಕ್ರಮ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳ ಮಾಧ್ಯಮದಲ್ಲಿ ಈ ಕುರಿತು ಸುದ್ದಿ ಹರಿದಾಡುತ್ತಿದೆ. ಅದರಲ್ಲಿ ಪರ ವಿರೋಧದ ಚರ್ಚೆ ಕೂಡ ಸಾಗಿದೆ. ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಭಾವಿಸುವ ಹಾಗೆ ಸಂವಿಧಾನದ ಆರ್ಟಿಕಲ್ 51A(H) ವೈಚಾರಿಕವಾಗಿ ಯೋಚನೆ ಮಾಡೋದು, ವೈಚಾರಿಕವಾಗಿ ನಡೆನುಡಿಯಲ್ಲಿ ಅದನ್ನ ವೈಚಾರಿಕತೆಯನ್ನ ಅಳವಡಿಸಿಕೊಳ್ಳುವುದು ಈ ದೇಶದ ಜನರ ಹೆಗಲ ಮೇಲಿನ ಕರ್ತವ್ಯ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಆದರೆ ಚುನಾಯಿತ ಸರ್ಕಾರಗಳೆಲ್ಲ ಆ ಕುರಿತು ಕಣ್ಣು ಮುಚ್ಚಿಕೊಂಡು ತಮಗೆ ಬೇಕಾದ ಅಜೆಂಡವನ್ನ, ತಮ್ಮ ಪಕ್ಷ ಗೆಲ್ಲೋದಕ್ಕೆ ಬೇಕಾದ ಅಜೆಂಡಗಳನ್ನ ಜನರ ಮುಂದೆ ಇಡ್ತಾ ಹೋಗ್ತವೆ. ಅದನ್ನ ಜನ ಒಕ್ಕೊಲಿನಿಂದ ಪ್ರತಿಭಟಿಸಬೇಕಾದದ್ದು ಜನರ ಕರ್ತವ್ಯ ಅನ್ನೋದು ನಮ್ಮ ಈ ಜಂಟಿ ಪತ್ರಿಕಾಗೋಷ್ಠಿಯ ಕರೆ. ಇವತ್ತು ಗಂಗಾ ಆರತಿ ಅಂತ ಹೇಳಿ ಏನೊಂದು ಕೋಮುವಾದಿ ಪಕ್ಷ ಪ್ರಾರಂಭಿಸಿದೆ ಉತ್ತರದಲ್ಲಿ, ಅದನ್ನ ನಾವೇನ್ ಕಡಿಮೆ ಅಂತ ಹೇಳಿ ಅವರು ಇನ್ನೊಂದು ಗುತ್ತಿಗೆ ಪಡೆಯೋದಿಕ್ಕೆ ಈ ಇನ್ನೊಂದು ಪಕ್ಷ ಕಾವೇರಿ ಆರತಿಯನ್ನ ಅದರ ಬದಲಾಗಿ ಇವರು ಇಲ್ಲಿ ಪ್ರಾರಂಭಿಸೋದು. ಕೋಮು ಸಾಮರಸ್ಯದಲ್ಲಿ ಮತ್ತು ಶಾಂತಿಯಲ್ಲಿ ಮುಂದಿರುವಂತಹ ತಕ್ಷಣದಲ್ಲಿ ಅದು ಮುಂದೆ ಬೇರೆ ಬೇರೆ ಅನಾಹುತಗಳಿಗೆ ಎಡೆ ಕೊಡಬಹುದು ಅನ್ನುವುದು ನಮ್ಮ ಆತಂಕ. ಆ ರೀತಿ ಕಾವೇರಿ ಕೊಳ್ಳದಲ್ಲಿ ಮಳೆ ಎಲ್ಲಿ ಬೀಳ್ತಿದೆಯೋ, ಬೇಸಿನ್, ರೈನ್ ಬೇಸಿನ್, ಅಲ್ಲಿ ವೃಕ್ಷ ಸಂರಕ್ಷಣೆ ಮತ್ತು ಮಳೆ ಬೀಳುವ ಇದರದ ಅಭಿವೃದ್ಧಿ ಇವೆಲ್ಲವೂ ಭಾಗಿದಾರ ಫಲದ ಇದರಲ್ಲಿ ಏನು ಫಲವನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಕಾವೇರಿ ನೀರಿನಲ್ಲಿ, ತಮಿಳುನಾಡು, ಇವರ ಪಾಲು ಕೂಡ ಇದೆ. ಇವರ ಕಾಂಟ್ರಿಬ್ಯೂಷನ್ ಅನ್ನು ಅದಕ್ಕೆ ಕೊಡ್ಲಿ. ಅಲ್ಲಿ ರೈನ್ ಕ್ಯಾಚ್ಮೆಂಟ್ ಏರಿಯಾದ ಇಂಪ್ರೂವ್ಮೆಂಟ್ ಇದೆ, ಇವರ ಇದನ್ನು ತೆಗೆದುಕೊಳ್ಳಿ. ಆ ತರದ್ದೇನಾದ್ರೂ ಒಂದು ಕ್ರಿಯಾತ್ಮಕವಾದ ಯೋಜನೆಯನ್ನ ಸರ್ಕಾರ ಇಡ್ಲಿ. ಕಾವೇರಿ ಬೇಸಿನಲ್ಲಿರುವ ನೀರಾವರಿ ಕೆರೆ ಜಾಲ ಇದೆಯಲ್ಲ, ಪ್ರವಾಹದ ಸಮಯದಲ್ಲಿ ಆ ನೀರಿನ ಹೆಚ್ಚುವರಿ ನೀರನ್ನ, ಕೆರೆಗಳನ್ನ, ಜಾಲವನ್ನ ದೊಡ್ಡದು ಮಾಡಿ ಆ ನೀರನ್ನ ಕೆರೆಗಳಿಗೆ ತುಂಬಿಸಿಕೊಳ್ಳುವುದು. ಹಾಗೆ ನೋಡಿದ್ರೆ ಈ ಸರ್ಕಾರ ಈಗಿರೋ ನೀರನ್ನೇ ಕೆರೆಗಳಿಗೆ ಇನ್ನೂ ಕೊಟ್ಟಿಲ್ಲ. ಕೆರೆಗಳ ಜಾಲವನ್ನು ವಿಸ್ತರಿಸಬೇಕು, ಕೆರೆಗಳ ಹೂಳೆತ್ತಬೇಕು. ಆ ಹೆಚ್ಚುವರಿ ನೀರನ್ನ ಕೆರೆಗಳಿಗೆ ಕೊಡೋದಾದ್ರೆ ಕೃಷಿ ವಿಸ್ತಾರ ಆಗ್ತದೆ, ಉಳುಮೆ ನೆಲ. ಮೂರನೇದಾಗಿ, ಮಹಿಳೆಯರ ಕುರಿತು ಕೂಡ ಒಂದು ಈ ಸಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ವಿಚಾರಗೋಷ್ಠಿ ಇರಬೇಕು ಅಂತ ನಮ್ಮ ವಿನಂತಿಯಾಗಿದೆ. ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚು ಚಾಲ್ತಿಯಲ್ಲಿದೆ. ಬಾಲ್ಯ ವಿವಾಹ ಮತ್ತು ಸ್ತ್ರೀ ಶೋಷಣೆಗಳ ಪ್ರಕರಣಗಳು ದಿನನಿತ್ಯ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸಲು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ವೈಚಾರಿಕ ಗೋಷ್ಠಿಯೊಂದನ್ನ ಏರ್ಪಡಿಸಬೇಕಂತ ನಮ್ಮ ಒತ್ತಾಯ ಆಗಿರ್ತದೆ.